ವಿದ್ಯುತ್ ಅಪಘಾತದಿಂದ ನರಳುತ್ತಿದ್ದ ವಾನರ ರಕ್ಷಣೆ, ಅರಣ್ಯ ಇಲಾಖೆ ಕಾರ್ಯಕ್ಕೆ ಶ್ಲಾಘನೆ. ಚಳ್ಳಕೆರೆ ನಗರದ ವೀರಶೈವ ಖಾನಾವಳಿ ಹಾಗೂ ಬನಶ್ರೀ ಖಾನಾವಳಿ ಬಳಿ ವಿದ್ಯುತ್ ಸ್ಪರ್ಶದಿಂದ ನರಳುತ್ತಿದ್ದ ಕೋತಿ ಮರಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಯಶಸ್ವಿಯಾಗಿ ರಕ್ಷಿಸಿ ಚಿಕಿತ್ಸೆ ಕೊಡಿಸಿರುವ ಘಟನೆ ನಡೆದಿದೆ. ನಗರದ ಪ್ರಸಿದ್ಧ ವೀರಶೈವ ಮತ್ತು ಬನಶ್ರೀ ಖಾನಾವಳಿಯ ಮೇಲ್ಛಾವಣಿ ಮೇಲೆ ಕೋತಿ ಮರಿಯೊಂದು ಕಳೆದ 3 ದಿನಗಳಿಂದ ಒಂದೇ ಕಡೆ ಕುಳಿತಿತ್ತು. ಇದನ್ನು ಗಮನಿಸಿದ ಹೋಟೆಲ್ ಮಾಲೀಕರು ಹಾಗೂ ಸಿಬ್ಬಂದಿ ಅದಕ್ಕೆ ವಿದ್ಯುತ್ ತಗುಲಿರುವುದು ಅರಿತು ಮಾನವೀಯತೆಯಿಂದ ಹಣ್ಣು ಹಂಪಲು ನೀಡಿ ಪೋಷಣೆ ಮಾಡಿದ್ದಾರೆ. ಬಳಿಕ ಈ ವಿಷಯ ಅರಣ್ಯ ಇಲಾಖೆ ಗಮನಕ್ಕೆ ಬಂದಿದೆ. ತಕ್ಷಣ ಸ್ಪಂದಿಸಿದ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಅವರು ಮಾರ್ಗದರ್ಶನದಲ್ಲಿ ಇಲಾಖೆಯ ಸಿಬ್ಬಂದಿ ದರ್ಶನ್ ಅವರು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿದರು. ಅತ್ಯಂತ ಜಾಗರೂಕತೆಯಿಂದ ಕೋತಿ ಮರಿಯನ್ನು ರಕ್ಷಣೆ ಮಾಡಿ ಪಶು ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಲಾಗಿದೆ. ಸದ್ಯ ಕೋತಿ ಮರಿ ಚೇತರಿಸಿಕೊಳ್ಳುತ್ತಿದೆ. ಮೂಕ ಪ್ರಾಣಿಯ ನೆರವಿನ ಅರಿತು ಆಸರಿದ ಹೋಟೆಲ್ ಸಿಬ್ಬಂದಿ ಹಾಗೂ ತ್ವರಿತವಾಗಿ ಕಾರ್ಯಪ್ರವೃತ್ತದ ಅರಣ್ಯ ಇಲಾಖೆ ಕಾರ್ಯಕ್ಕೆ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ.